ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. 30/8/2025 ಮುಂಡರಗಿ ನಾಗರಾಜ್ ಅವರ 60ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ದಲಿತ ಸಂಘಟನೆಯ ಹಿರಿಯರು, ಮುಖಂಡರು, ನಾಯಕರು, ಅಭಿಮಾನಿಗಳು ಮತ್ತು ಹಲವಾರು ಕಾರ್ಯಕರ್ತರು ಒಗ್ಗೂಡಿ ಇಂದು ಸಂಡೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ, ಬಾಣಂತಿಯರಿಗೆ, ವೃದ್ಧರಿಗೆ ಹಾಲು, ಹಣ್ಣು, ಬ್ರೆಡ್ ವಿತರಣೆ ಮಾಡಲಾಯಿತು. ಮುಂಡರಗಿ ನಾಗರಾಜ್ ಅಂದರೆ ಕೇವಲ ಹಣ, ಅಧಿಕಾರದ ಆಸೆ ಪಡೆದಿ ಯಾವುದೇ ಬದ್ಧತೆ, ಸಿದ್ಧಾಂತಗಳಿಲ್ಲದೆ ರಾಜಕೀಯ ಮಾಡುವ ಈ ಕಾಲದಲ್ಲಿ ಅದು ಯಾವುದರ ಹಿಂದೆಯೂ ಹೋಗದೆ ಜಾತ್ಯತೀತ ಸಮಾಜವಾದದ ಸಿದ್ಧಾಂತಗಳನ್ನ ಮೈಗೂಡಿಸಿಕೊಂಡು ಭಗವಾನ್ ಬುದ್ಧ, ಬಸವ, ಅಂಬೇಡ್ಕರ್, ಪ್ರೊಫೆಸರ್ ಬಿ ಕೃಷ್ಣಪ್ಪರವರು ಹಾಕಿಕೊಟ್ಟ ಮಾರ್ಗದಲ್ಲಿ ಸಾಗುತ್ತಿರುವ ಏಕೈಕ ನಾಯಕ ಮುಂಡರಗಿ ನಾಗರಾಜ್ ಇವರು. ಡಾಕ್ಟರ್ ಬಾಬು ಜಗಜೀವನ್ ರಾವ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು. ಇವರಿಗೆ ನಮ್ಮ ಮಾಧ್ಯಮದ ಮುಖಾಂತರ ಹುಟ್ಟುಹಬ್ಬದ ಶುಭಾಶಯಗಳು ಕೋರುತ್ತಾ ಇನ್ನು ರಾಜಕೀಯವಾಗಿ ಉನ್ನತ ಶಿಖರವನ್ನ ಮುಟ್ಟಲಿ ಎಂದು ಹಾರೈಸುತ್ತೇವೆ. ಈ ಸಂದರ್ಭದಲ್ಲಿ ಲಿಂಗಪ್ಪ ಹೈವಳಿ, ಕಮತೂರು ಮಲ್ಲೇಶ್, ಸುಬ್ಬಣ್ಣ, ಬಸವರಾಜ್, ಬ್ರೋಸ್ಲಿ, ರಾಮಕೃಷ್ಣ ಹೆಗಡೆ, ಕಾಶಪ್ಪ, ಕುಮಾರಸ್ವಾಮಿ ಇನ್ನು ಹಲವಾರು ಅಭಿಮಾನಿಗಳು ಉಪಸ್ಥಿತರಿದ್ದರು. ವರದಿಗಾರರು ಮಹಮ್ಮದ್ ರಫಿ, ಬಳ್ಳಾರಿ ಜಿಲ್ಲೆ. ಗೌರವಾನ್ವಿತ ಸನ್ಮಾನ್ಯ ಶ್ರೀ ಮುಂಡರಗಿ ನಾಗರಾಜ್ ಅಣ್ಣನವರ 60ನೇ ಹುಟ್ಟು ಹಬ್ಬದ ಪ್ರಯುಕ್ತ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಬ್ರೆಡ್ ಮತ್ತು ಹಾಲನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು ಇನ್ನು ಉಳಿದಿರ್ತಕ್ಕಂಥ ಸಂಘಟನೆಗಳ ಜೊತೆಗೆ ಆದಿಜಾಂಬ ಮಹಾಸಭಾ ಕೂಡ ನೇತೃತ್ವವನ್ನು ವಹಿಸ್ಕೊಂಡ್ಬಿಟ್ಟು ನಮ್ಮ ಒಂದು ಸಂಘಟನೆ ಮುಖಾಂತರ ಮತ್ತು ಸಂಘ ಸಂಸ್ಥೆಗಳ ಮುಖಂಡರ ನೇತೃತ್ವದ ಜೊತೆಯಲ್ಲಿ ಕಿರಣ್ ಡಾಕ್ಟರ್ ಅವರು ಈ ಸಮ್ಮುಖದಲ್ಲಿ ಇಲ್ಲಿ ಬ್ರೆಡ್ ಕಾರ್ಯಕ್ರಮವನ್ನು ಕೊಡಲಿಕ್ಕೆ ಏರ್ಪಾಡು ಮಾಡಿಕೊಂಡಿದ್ದೇವೆ. ಅವರು ಇನ್ನೂ ಹೆಚ್ಚಿನ ರೀತಿ ಉನ್ನತ ಮಟ್ಟದಲ್ಲಿ ಬೆಳೀಲಿ ಅಂತ ಹೇಳಿಬಿಟ್ಟು ನಾವು ಅವರ ಪರವಾಗಿ ನಾವು ಹಾಲು ಹಣ್ಣನ್ನು ವಿತರಣೆ ಮಾಡಿದ್ದೇವೆ. ನಮ್ಮ ನಿಂಗಪ್ಪಣ್ಣ ಹೇಳೋ ಪ್ರಕಾರ ಈಗ ಮುಂಡರಗಿ ನಾಗರಾಜಣ್ಣವರ 60ನೇ ಹುಟ್ಟು ಹಬ್ಬದ ಪ್ರಯುಕ್ತ ಎಲ್ಲ ಸಂಘದ ಪದಾಧಿಕಾರಿಗಳು ಮತ್ತು ಬೆಂಬಲದಲ್ಲಿ ನಿಂತಿರೋರೆಲ್ಲ ಸೇರಿ ನಮ್ಮ ರೋಗಿಗಳಿಗೂ ನಮ್ಮ ಆಸ್ಪತ್ರೆಗೂ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ನಾವು ಎಲ್ಲರಿಗೂ ಧನ್ಯವಾದ ಹೇಳ್ತೀವಿ. ಸುಮಾರು 40-45 ವರ್ಷಗಳ ಕಾಲ ನಿರಂತರವಾಗಿ ಅನೇಕ ಹೋರಾಟಗಳನ್ನು ಮಾಡ್ತಾ ಜನಪರ ಕಾಳಜಿ ಇಟ್ಕೊಂಡು ಸಮಾಜ ಸೇವೆ ಮಾಡಿರ್ತಕ್ಕಂಥ ನಮ್ಮ ಲಿಡ್ಕರ್ ಅಧ್ಯಕ್ಷರಾಗಿರ್ತಕ್ಕಂಥ ಮುಂಡರಗಿ ನಾಗರಾಜಣ್ಣನವರ 60ನೇ ವರ್ಷದ ಹುಟ್ಟುಹಬ್ಬ ಇವತ್ತು ಆಚರಣೆ ಮಾಡಿದ್ವಿ. ಆ ಒಂದು ಆತಗ ಒಳ್ಳೆಯದಾಗಲಂತೇಳಿ ಇನ್ನೂ ರಾಜಕೀಯ ಜೀವನದಲ್ಲಿ ಉನ್ನತವಾದಂಥ ಅಧಿಕಾರಗಳು ಸಿಗಲಿ, ನಮ್ಮ ಬಡ ಜನಗಳಿಗೆ ಸೇವೆ ಮಾಡಲಂತೇಳಿ ಇವತ್ತು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸುಮಾರು 60-70 ರೋಗಿಗಳಿಗೆ ನಾವು ಹಣ್ಣು, ಹಂಪಲು ಮತ್ತು ಬ್ರೆಡ್ಡನ್ನು ವಿತರಣೆ ಮಾಡಿದ್ವಿ. ನಮ್ಮ ಸಮ್ಮುಖದಲ್ಲಿ ಕೂಡ ಎಲ್ಲ ಸಂಘಟನೆ ಯುವ ಮುಖಂಡರು ಆಗಿರ್ತಕ್ಕಂಥ ನಮ್ಮ ಗೆಳೆಯರು ಎಲ್ಲರೂ ಸೇರಿಕೊಂಡು ಸುಬ್ಬಣ್ಣ ಆಗಿರ್ಬೋದು, ಬಸವರಾಜ ಆಗಿರ್ಬೋದು, ವೈಟಿಜಿ ಕುಮಾರಸ್ವಾಮಣ್ಣರಾಗಿರ್ಬೋದು, ಪಂಪಣ್ಣ ಆಗಿರ್ಬೋದು, ಕಾಶಪ್ಪರಾಗಿರ್ಬೋದು, ವಿಶೇಷವಾಗಿ ನಮ್ಮ ಡಾಕ್ಟ್ರು ಮತ್ತು ಮಲ್ಲೇಶ್ ಕಮತೂರವರು ಸೇರ್ಕೊಂಡು ಸುಮಾರು ಒಂದು 40-50 ಸಂಘಟಕರು ಸೇರಿ ಇವತ್ತು ಇಂಥ ಒಂದು ಕಾರ್ಯ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಅವ್ರಿಗೆ ಆ ಭಗವಂತ ಆರೋಗ್ಯ, ಐಶ್ವರ್ಯ, ಅಂತಸ್ತು ಕೊಡ್ಲಂತೇಳಿ ನಮ್ಮ ಸಂಡೂರು ತಾಲೂಕಿನ ಎಲ್ಲ ದಲಿತ ಪರ ಮುಖಂಡರುಗಳ
ಮುಖಂಡರುಗಳ ನೇತೃತ್ವದಲ್ಲಿ ಆ ಭಗವಂತನಲ್ಲಿ ಮತ್ತು ಮಾಧ್ಯಮದಲ್ಲಿ ಕೇಳ್ಕೊಂತೀವಿ ಅಥವಾ ಐಶ್ವರ್ಯ ಅಂತ ಸಿಗಲ್ಲ ಅಂತೇಳಿ ನಮ್ಮ ಮಾತುಗಳನ್ನು ಮುಗಿಸ್ತಾ ಇದ್ದೀವಿ. ನಮ್ಮ ನೆಚ್ಚಿನ ನಾಯಕರು ಹಾಗೂ ಬಳ್ಳಾರಿಯ ಮಾಸ್ ಲೀಡರ್ ಆಗಿರತಕ್ಕಂಥ ಮುಂಡ್ರಿಗಿ ನಾಗರಾಜಣ್ಣನವರು 60ನೇ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ಸಂಡೂರು ತಾಲೂಕು ಆಸ್ಪತ್ರೆ ರೋಗಿಗಳಿಗೆ ಹಣ್ಣು ಹಂಪಲು ಹಂಚಲು ನಮ್ಮ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ನಿಂಗಪ್ಪ ಹೇಳೋರ ನೇತೃತ್ವದಲ್ಲಿ ನಮ್ಮ ಸಮಾಜದ ಎಲ್ಲ ಮುಖಂಡರು ಮತ್ತು ಎಲ್ಲ ಹಂತದ ನಾಯಕರು ಸೇರಿ ಈ ನಮ್ಮ ಒಂದು ಸಣ್ಣ ಈ ರೋಗಿಗಳಿಗೆ ಹಣ್ಣು ಹಂಪಲು ಹಂಚಲು ನಾವೆಲ್ಲರೂ ಇಚ್ಛಿಸಿ ಈ ಅಳವಿ ಸೇವೆಯನ್ನು ಮಾಡಿರ್ತೇವೆ. ಹಾಗೆ ನಮ್ಮ ನಾಯಕರಾಗಿರ್ತಕ್ಕಂಥ ಮುಂಡ್ರಿಗಿ ನಾಗರಾಜಣ್ಣನವರು ಮುಂದಿನ ದಿನಮಾನಗಳಲ್ಲಿ ಒಂದು ಉನ್ನತ ಸ್ಥಾನ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಲಭಿಸಲಿ ಎಂದು ನಾವೆಲ್ಲರೂ ಸೇರಿ ಆಶಿಸುತ್ತೇವೆ. ಈ ದಿನ ಸಂಡೂರು ತಾಲೂಕಿನ ಎಲ್ಲ ನಮ್ಮ ಸಂಘಟನೆಗಳ ವತಿಯಿಂದ ಇವತ್ತೇನು ನಮ್ಮ ಕರ್ನಾಟಕ ರಾಜ್ಯದ ಕೈಗಾರಿಕಾ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಮುಂಡ್ರಿಗಿ ನಾಗರಾಜಣ್ಣನವರ ಬರ್ತ್ಡೇ ಒಂದು ಹುಟ್ಟುಹಬ್ಬದ ಸಂದರ್ಭವಾಗಿ ನಾವು ಇವತ್ತು ರೋಗಿಗಳಿಗೆಲ್ಲ ಹಣ್ಣು ಹಂಪಲುಗಳನ್ನು ಕೊಡೋದ್ರ ಮುಖಾಂತರ ಅವರು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಒಂದು ಸ್ಥಾನಮಾನಕ್ಕೆ ಹೋಗಲಿ, ಅವ್ರಿಗೆ ಒಳ್ಳೆಯ ಐಶ್ವರ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತಂದೇಳಿ ಈ ಮೂಲಕ ತಮಗೆ ವಿನಂತಿ ಮಾಡ್ತೀವಿ. ನಮಸ್ಕಾರ. ದಲಿತ ಮುಖಂಡರಾದ ಮುಂಡ್ರಿಗಿ ನಾಗರಾಜಣ್ಣವರ 60 ವರ್ಷದ ಶುಭಾಶಯಗಳನ್ನು ಭಾಳ ವಿಜೃಂಭಣೆಯಿಂದ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಚರಿಸಿದ್ದೇವೆ. ಅವರಿಗೆ ಅವರ ರೋಗಿಗಳಿಗೆ ಹಣ್ಣು ಹಂಪಲು ಕೊಡುವಂಥರ ಮುಖಾಂತರ ಅವರಿಗೆ ಇನ್ನೂ ಹೆಚ್ಚಿನ ಆಯುಷ್ಯ ಕೊಟ್ಟು ಅವ್ರಿಗೆ ಒಳ್ಳೆಯ ಉನ್ನತ ಮಟ್ಟದಲ್ಲಿ ಹೋಗಲ್ಲ ಅಂತಂದೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ. ದಲಿತರ ಸಂಘರ್ಷ ಸಮಿತಿ ವತಿಯಿಂದ ಇವತ್ತು ಮುಂಡ್ರಿಗಿ ನಾಗರಾಜಣ್ಣನ 60 ವರ್ಷದ ಹುಟ್ಟುಹಬ್ಬ ಸಂಭ್ರಮವನ್ನು ನಮ್ಮ ಸಂಡೂರಿನ ಸರ್ಕಾರ ಆಸ್ಪತ್ರೆಯಲ್ಲಿ ದಲಿತರ ಸಂಘರ್ಷ ಸಮಿತಿಯ ಎಲ್ಲ ಮುಖಂಡರು ಇವತ್ತು ಭಾಗಿಯಾಗಿ ಹಾಗೂ ಆಸ್ಪತ್ರೆಯಲ್ಲಿರ್ತಕ್ಕಂಥ ಕಿರಣ್ ಡಾಕ್ಟ್ರು ಹಾಗೂ ನಮ್ಮ ಮುಖಂಡರು ಬಂದು ಇವತ್ತು 60 ವರ್ಷದ ಅವ್ರಿಗೆ ಪೂರೈಸಲಿ. ಹಾಗೆ ಇವತ್ತು ಎಷ್ಟೋ ರೋಗಿಗಳು ಸಹ ಇವತ್ತು 50ರಿಂದ 60 ರೋಗಿಗಳು ಸಹ ಇದ್ದರು. ಅವ್ರಿಗೆ ಇವತ್ತು ಹಣ್ಣು ಹಂಪಲುಗಳನ್ನು ನಾವು ಇವತ್ತು ಕೊಟ್ಟಿದ್ವಿ. ಹಾಗಾಗಿ ದೇವರು ಅವರಿಗೆ ಮುಂಡ್ರಿಗಿ ನಾಗರಾಜಣ್ಣರಿಗೆ ಮುಂದಿನ ದಿನಗಳಿಂದ ಉತ್ತಮ ಮಟ್ಟಕ್ಕೆ ಏರಲಿ ಮತ್ತು ಅವರು ದೇವರು ಆಶೀರ್ವಾದ ಮಾಡಲಿ ಅಂತೇಳಿ ನಾನು ಕೇಳ್ಕೊಳ್ತಿದ್ದೀನಿ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.